ಹಲೋ ಫ್ರೆಂಡ್ಸ್, ನಾನಿವತ್ತು ಸಾಫ್ಟಾಗಿ ಇಡ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಅಕ್ಕಿ 4 ಪಾವು ತೊಗೊಂಡಿದ್ದೀನಿ. ಈ ಪಾವಲ್ಲಿ ನೀವು ಗ್ಲಾಸಲ್ಲಿ ಬೇಕಾದ್ರೂ ತೊಗೋಬೋದು, ಇಲ್ಲ ಬೌಲಲ್ಲೂ ತೊಗೋಬೋದು. ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ಉದ್ದಿನಬೇಳೆ ಇದರಲ್ಲಿ 1.5 ಪಾವು ಹಾಕಿದ್ದೀನಿ. ಈ ಅಕ್ಕಿಗೆ ಕರೆಕ್ಟಾಗಿರುತ್ತೆ. ಅವಲಕ್ಕಿ 1 ಪಾವು. ಇದು ಆಪ್ಷನಲ್ಲು. ನಾನು ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಮೆಜರ್ಮೆಂಟೇ, 1 ಪಾವು ಅನ್ನ. ಇದು ನೀವು ಅನ್ನ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಅವಲಕ್ಕಿ ಬೇಕಾದ್ರೂ ಹಾಕ್ಕೋಬೋದು. ಬನ್ನಿ ಯಾವ ಥರ ಅಂತ ಮಾಡೋಣ. ಫಸ್ಟು ಅಕ್ಕಿ ತೊಳೆದು ಚೆನ್ನಾಗಿ 3-4 ಸತಿ ತೊಳೆದಿಟ್ಟಿದ್ದೀನಿ. ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಬೇಕು. ಬೇಳೆ ಅನ್ನ ಹಾಕಿದ್ದೀನಿ. ನೀವು ಅವಲಕ್ಕಿ ಹಾಕೋದಾದರೆ ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲೇ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಹಾಕ್ಕೊಳ್ಳೋಣ. ಅಕ್ಕಿ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ 4 ಅವರ್ ಚೆನ್ನಾಗಿ ನೆನಿಬೇಕಿದು. ನೆನ್ಮೇಲೆ ನೀವು ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲ ಅಂದರೆ ಮಿಷಿನ್ಗಾದ್ರೂ ಹಾಕ್ಸ್ಕೋಬೋದು. ಮಿಕ್ಸಿಲಿ ರುಬ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಅಕ್ಕಿ ರುಬ್ಕೊಂಡಿದ್ದೀನಿ. ಸೊ ಇಷ್ಟು ಗಟ್ಟಿ ಬಂದಿದೆ. ಮಿಕ್ಸಿಲೇ ರುಬ್ಬಿರೋದು ನಾನು. ಎಷ್ಟು ರುಬ್ತಿರೋ ಅಷ್ಟಕ್ಕೂ ಉಪ್ಪು ಸೋಡಾ ಹಾಕಬೇಡಿ. ನಾನೀಗ ನಾಳೆ ಬೆಳಗ್ಗೆ ಎಷ್ಟು ಮಾಡ್ತೀನೋ ಅಷ್ಟಕ್ಕೆ ಮಾತ್ರ ಉಪ್ಪು ಮತ್ತು ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ರುಚಿಗೆ ಉಪ್ಪು, 1/4 ಸ್ಪೂನು ಸೋಡಾ, ಮತ್ತು ಇದು ಮಿಕ್ಸಿ ತೊಳೆದು ಇಟ್ಕೊಂಡಿರೋ ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇಷ್ಟು ನೀರಂಗಿದ್ರೆ ಸಾಕು. ಹಿಟ್ಟು ಹುಳಿ ಬಂದಿದೆ ನೋಡಿ. ಅರ್ಧ ಪಾತ್ರೆ ಇಟ್ಟಿದ್ದು ಇದರ ಫುಲ್ ಆಗಿದೆ ಉಕ್ಕಿ. ಈಗ ಇಡ್ಲಿ ಮಾಡ್ಕೊಳ್ಳೋಣ. ತಟ್ಟೆಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಇದು ಹಿಟ್ಟು ಹುಳಿ ಬಂದಿರೋದನ್ನ ತುಂಬ ಕಲಿಸ್ಬಾರ್ದು, ಸುಮ್ಮನೆ ಒಂದು ಮಿಕ್ಸ್ ಕೊಡಬೇಕು. ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಪ್ಲೇಟ್ಗೆಲ್ಲ ಹಾಕ್ಕೊಳ್ತೀನಿ. 2 ನಿಮಿಷ ಮುಂಚೆನೇ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ತಟ್ಟೆನ ಅದರಲ್ಲಿ ಇಡೋಣ. 7ರಿಂದ ಒಂದು 8 ನಿಮಿಷ ಸಾಕು. ಮುಚ್ಚಿಟ್ಬಿಡೋಣ. ಈಗ ಇಡ್ಲಿ ಆಗಿದೆ. 8 ನಿಮಿಷ ಬಿಟ್ಟು ತೆಗೆದಿದ್ದೀನಿ. ಪ್ಲೇಟಿಗೆ ತೆಕ್ಕೊಳ್ಳೋಣ. ಸ್ವಲ್ಪ ನೀರು ಚಿಮ್ಸ್ಕೊಂಡು ಸ್ಪೂನ್ ಒದ್ದೆ ಮಾಡಿಕೊಂಡು ತೆಕ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಸಾಫ್ಟಾಗಿ ಮಲ್ಗೆ ಇಡ್ಲಿ ಥರ ಚೆನ್ನಾಗಿ ಬಂದಿದೆ. ಚಟ್ನಿ ಮಾಡಿದ್ದೀನಿ. ಚಟ್ನಿ 2 ಥರ ಮಾಡಿದ್ದೀನಿ. ಸೊ ಅದನ್ನ ನಾನು ಐ ಬಟನಲ್ಲಿ ಹಾಕಿರ್ತೀನಿ. ದಾಲ್ ಕೂಡ ಮಾಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.